ಸಿನಿಮಾ ಇಂಡಸ್ಟ್ರಿ ಬಗ್ಗೆ, ಸ್ಟಾರ್ಗಳ ಬಗ್ಗೆ, ಅವರ ವಿಚಾರಗಳ ಬಗ್ಗೆ ಸಾಕಷ್ಟು ಸಂದರ್ಭದಲ್ಲಿ ಆಯಾ ಚಿತ್ರತಂಡಗಳನ್ನು ಮಾತನಾಡಿಸುವಂಥದ್ದು, ಆಯಾ ಸಿನಿಮಾದ ನಟರುಗಳನ್ನು ಮಾತಾಡಿಸುವಂಥದ್ದು ಸರ್ವೇ ಸಾಮಾನ್ಯ. ಬಟ್ ಇವತ್ತು ನಾನು ಒಬ್ಬ ವಿಶೇಷ ಅತಿಥಿಯನ್ನು ಮಾತಾಡ್ತಾ ಇದ್ದೀನಿ. ಎಸ್, ಇಡೀ ಕನ್ನಡ ಚಿತ್ರೋದ್ಯಮದ ಆಗು ಹೋಗುಗಳನ್ನು, ಸ್ಟಾರ್ಗಳ ಬದುಕಿನ ಏರುಪೇರುಗಳನ್ನು ತುಂಬ ಹತ್ತಿರದಂತಹ ಕಂಡಂತಹ ಒಬ್ಬ ಸಿನಿಮಾ ಪತ್ರಕರ್ತರು, ಹಿರಿಯ ಸಿನಿಮಾ ಪತ್ರಕರ್ತರು ಅಂದರೆ ಅದು ಗಣೇಶ್ ಕಾಸರಗೋಡು ಸರ್. ಎಸ್, ಅವರು ಸಹಜವಾಗಿ ಕನ್ನಡ ಚಿತ್ರೋದ್ಯಮದ ಎಲ್ಲ ಬಿಗ್ ಸ್ಟಾರ್ಗಳ ಬದುಕಿನ ಮಜಲುಗಳನ್ನು ನೋಡಿರ್ತಕ್ಕಂಥವ್ರು, ಒಬ್ಬ ಅಪರೂಪದ ಅತಿಥಿ. ನನಗೂ ಕೂಡ ತುಂಬ ಸಂದರ್ಭದಲ್ಲಿ ಬೇರೆ ಬೇರೆ ಸ್ಟಾರ್ಗಳನ್ನು ಮಾತನಾಡಿಸುವಂಥದ್ದು ಇರುತ್ತೆ. ಬಟ್ ಇವತ್ತು ಒಬ್ಬ ಸಿನಿಮಾ ರಿಪೋರ್ಟರ್ ಆಗಿ ಸಿನಿಮಾ ವರದಿಗಾರರನ್ನ ಮಾತನಾಡಿಸ್ತಾ ಇರ್ತಕ್ಕಂಥ ಖುಷಿ ಇದೆ. ಸೊ ಅವ್ರನ್ನೇ ಮಾತಾಡ್ಸೋಣ. ಸರ್ ನಮಸ್ತೆ, ಹೇಗಿದ್ದೀರಿ? ನಿಮ್ಮನ್ನು ಮಾತನಾಡಿಸ್ತಾ ಇರ್ತಕ್ಕಂಥದ್ದೇ ನಮಗೂ ಒಂದು ರೀತಿ ಖುಷಿ. ಸೊ ಈ ಖುಷಿಗಳಿಗೆ ಅಲ್ಲಿ ಕೆಲವು ಕಹಿ ಘಟನೆಗಳನ್ನು ಮಾತನಾಡುವಂಥ ಸಂದರ್ಭ ಸರ್, ಹೇಗನ್ಸುತ್ತೆ ಸರ್? ಖಂಡಿತವಾಗ್ಲೂ ಜಗ್ಗಿ, ನಾನು ಡೈರೆಕ್ಟ್ ಸಬ್ಜೆಕ್ಟಿಗೆ ಬಂದ್ಬಿಡ್ತೀನಿ. ಎಸ್ ಸರ್. MC ರಾಜು ಸಮಗ್ರ ಕೃಷಿ ಮಾಡಿ ವರ್ಷಕ್ಕೆ 6 ಲಕ್ಷ ಆದಾಯ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. 46 ವರ್ಷ ಆಯಿತು ನಾನು ಈ ಫೀಲ್ಡ್ಗೆ ಬಂದು. ತುಂಬ ಕಷ್ಟಪಟ್ಟಿದ್ದೆ ಆ್ಯಸ್ ಎ ಫಿಲ್ಮ್ ಜರ್ನಲಿಸ್ಟ್. ಬೇರೆ ಜರ್ನಲಿಸ್ಟ್ ಬೇರೆ ಬೇರೆ ರೀತಿಯಲ್ಲಿ ಎತ್ತರಕ್ಕೇರಿದ್ದಾರೆ, ಪಾತಾಳಕ್ಕೆ ಬಿದ್ದಿದ್ದಾರೆ, ಎಲ್ಲ ಆಗಿದೆ. ಬಟ್ ಒಂದೇ ಸಮನೆ ಏರಬೇಕು ಅಂತ ಹಠ ಹಿಡಿದು ಬಂದವನು ನಾನು. ಸೊ ಊರಿಗೆ ಹೋದಾಗ ಫಿಲ್ಮ್ ಜರ್ನಲಿಸ್ಟ್ ಆರಂಭದಲ್ಲಿ ಊರಿಗೆ ಹೋದಾಗ ಕೇಳ್ತಾಯಿದ್ರು, ಫಿಲ್ಮ್ ಜರ್ನಲಿಸ್ಟ್ ಅಲ್ಲ, ನನ್ನ ಮಿಸ್ಸಸ್ ಹತ್ರ, ಗಾಯತ್ರಿ ಹತ್ರ ಕೇಳ್ತಾಯಿದ್ರು, ಗಂಡ ಸಿನಿಮಾ ಜರ್ನಲಿಸ್ಟ್ ಅಂತೆ, ಅದು ನೋಡೋ ರೀತಿಯೇ ಬೇರೆ, ಊಟ ಏನಾದರೂ ಆಗ್ತಾ ಇರೋದು ಹಿಂಗೆ ಅಂಥೇಳಿ. ನನಗೆ ಶಾಕ್, ಇಂಥದ್ದೆಲ್ಲ ನಡೀತದೆ ಇಲ್ಲಿ, ಯಾಕೆ ಹೀಗೆ? ನಾವು ಅಷ್ಟು ಕೀಳ ಸಿನಿಮಾ ಜರ್ನಲಿಸಮ್ ಅಂದರೆ ನೀವು ಕೂಡ ಬೆಲೆ ಇಷ್ಟೇನಾ ಅಂತೇಳಿ ಆ ಹಠ ಇದೆಯಲ್ಲ, ನನಗೆ ಹಠ ಬಂದುಬಿಡ್ತು. ಇದಕ್ಕೆ ತೋರಿಸಲೇಬೇಕು ಅಂತ ಹೊರಟು ಹಂತವಾಗಿ ಪತ್ರಿಕೆ, ನಾನು ಈವರೆಗೆ ಒಂದು 20 ಪತ್ರಿಕೆ ಬದಲಾಯಿಸಿದ್ದೇನೆ, ಒಂದು 50 ಅಂಕಣ ಬರೆದಿದ್ದೀನಿ, 35 ಪುಸ್ತಕ ಬರೆದಿದ್ದೀನಿ. ಇದೆಲ್ಲ ಆಗಿ ಈಗ ಇಲ್ಲಿ ನಿಂತಿದ್ದೀನಿ. ರಾಜ್ಯ ಪ್ರಶಸ್ತಿಯನ್ನು ಬಂದಿದೆ ಪುಸ್ತಕಕ್ಕಾಗಿ, ಚದುರು ಚಿತ್ರಗಳು. ಇಲ್ಲಿ ಬಂದು ನಿಂತಿದ್ದೀನಿ. ಈಗ ಮೊನ್ನೆ ನಾನು ಈ ಇನ್ಸಿಡೆಂಟ್ ಆಯ್ತಲ್ಲ, ದರ್ಶನಿಗೆ ಸಂಬಂಧಪಟ್ಟ ಇನ್ಸಿಡೆಂಟ್, ಊರಿಗೆ ಹೋದಾಗ ಮತ್ತೆ ಅದೇ ಗೋಳು. ನಾನು ಎಲ್ಲೋ ಇದ್ದೀನಿ ಅಂತ ತಿಳ್ಕೊಂಡಿದ್ದಿದೆಯಲ್ಲ, ದರ್ಶನ್ ಕಾರಣಕ್ಕಾಗಿ ಒಬ್ಬ ಫಿಲ್ಮ್ ಜರ್ನಲಿಸ್ಟನ್ನು ತುಂಬ ಕೀಳಾಗಿ ಕಾಣುವಂಥ ಪರಿಸ್ಥಿತಿ ಬಂದಿದೆ ಜಗಿನ್. ಇದು ನಡೀತಾ ಇರೋದು. ನಾನು ಮತ್ತೆ ಇಲ್ಲಿಂದ ಕಟ್ಟಬೇಕು, ಎಲ್ಲಿ ನಂಗೆ ವಯಸ್ಸಿಲ್ಲ, ಮತ್ತೆ ನಾನು ಕಟ್ಟಬೇಕು. ದರ್ಶನ್ ಬರ್ತಾನೆ, ಬರ್ಬೋದು, ಬರದೇ ಇರ್ಬೋದು, ಆದರೆ ಬರ್ತಾನೆ ಇದ್ದರೆ ತಿಳ್ಕೊಳ್ಳೋಣ. ನಾನು ಸ್ವಲ್ಪ ಏಕವಚನದಲ್ಲಿ ಮಾತಾಡ್ಬೋದು, ಯಾಕಂದ್ರೆ ನನಗೆ ಆಗಿನಿಂದಲೂ ಅಂಥ ಒಂದು ಸಲಿಗೆ ಇರೋದ್ರಿಂದ ಬರ್ತಾನೆ ಅಂತೇಳಿ ಇಟ್ಕೊಳ್ಳೋಣ. ಬಂದಾಗ ಆತ ಕೂಡ ಮತ್ತೆ ಕಟ್ಟಬೇಕು. ಎಂಥ ಕೆಲಸ ಮಾಡಿಬಿಟ್ಟ ದರ್ಶನ್, ಎಂಥ ಕೆಲಸ ಮಾಡಿಬಿಟ್ಟ. ಒಂದು ಫೋನ್ ಕಾಲ್ ಚಿತ್ರದುರ್ಗಕ್ಕೆ ಮಾಡಿರ್ತಿದ್ರೆ ಅಲ್ಲಿಯ ಪೊಲೀಸ್ ಡಿಪಾರ್ಟ್ಮೆಂಟಿಗೆ ಎಲ್ಲ ಅವರೇ ನೋಡ್ಕೊಳ್ತಾ ಇದ್ರು. ಇವರು ಇದೆಲ್ಲ ಮಾಡಬೇಕಾಗಿತ್ತ? ಇಂಥ ಒಂದು ಇಮೇಜ್ ಬೇಕಾಗೇ ಇರಲಿಲ್ಲ. ನಾನು ಟೋಟಲಿ ಹೇಳೋದೇನೆಂದರೆ, ಈ ಹಂತಕ್ಕೆ ಬಂದು ಮತ್ತೆ ನಾನು ಕಟ್ತಾ ಹೋಗ್ಬೇಕು ನನ್ನ ಲೈಫನ್ನು. ನಂದು ಒಬ್ಬಂದಲ್ಲ, ಎಲ್ಲ ಫಿಲ್ಮ್ಗಳ ಲೈಫು ಕೂಡ ಹೀಗೆ ಇದೆ, ಹೆಚ್ಚು ಕಮ್ಮಿ ನೋಡೋ ದೃಷ್ಟಿನೇ ಬದಲಾಗುತ್ತಾ. ಆಮೇಲೆ ಇನ್ನೂ ಒಂದು ಇದೆ, ಊರಿಗೆ ಹೋದಾಗ, ದರ್ಶನ್ ನಿಮಗೆ ತುಂಬ ಪರಿಚಯನಾ, ನಾನು ಬಂದರೆ ಭೇಟಿ ಮಾಡಿಸ್ತೀರಾ, ನಾನು ಒಂದು ಕತೆ ಬರೆದಿದ್ದೀನಿ, ದರ್ಶನ್ ಕೈಯಲ್ಲಿ ಒಂದು ಸಿನಿಮಾ ಮಾಡಿಸ್ತೀರಾ, ಇಂಥದ್ದೆಲ್ಲ ಕೇಳೋದಿತ್ತು. ಇವಾಗ ಎಲ್ಲ ಉಲ್ಟಾ, ಪೂರ್ತಿ ಅವರಿಗೆ ಕತೆ ಗೀತೆಗೆ ಏನೂ ಬೇಕಾಗಿಲ್ಲ, ನನ್ನ ಸಹವಾಸನೆ ಬೇಡ ಅಂತಾಗಿದೆ ಅವರಿಗೆ, ಕಂಡ್ರೆ ದೂರ ಹೋಗುವಂಥದ್ದು. ಆಗ ಇಲ್ಲಿಗೆ ಮುಟ್ಟಿದೆ ಅಂದರೆ ಒಂದು ಆಟೋಗ್ರಾಫ್ ಹಾಕೋಷ್ಟು ಮಟ್ಟಿಗೆ, ಪಕ್ಕದಲ್ಲಿ ಒಂದು ಫೋಟೋ ತೆಗೆಯೋಷ್ಟು ಮಟ್ಟಿಗೆ ನಾನಿದ್ದೆ. ಇದು ನನ್ನ ಸಾಧನೆ, ನನ್ನ ಗೌರವ ಇದೆ. ಬಟ್ ಇವಾಗ ಪರಿಸ್ಥಿತಿ ಬೇರೆ ಆಗಿಬಿಟ್ಟಿದೆ. ಯಾರು ಇದಕ್ಕೆ ಹೊಣೆ?